ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರ ಆರ್ಥಿಕ ಬಾಧೆ, ಹಣಕಾಸಿನ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಮನೆಯಲ್ಲಿ ಜಗಳ ಮನಸ್ತಾಪಗಳು, ಇದಕ್ಕೆ ಒಂದು ವಿಶೇಷವಾದ ಪರಿಹಾರ ಹಾಗೂ ಆರೋಗ್ಯ ಬಾಧೆಗೆ ಒಂದು ವಿಶೇಷ ಪರಿಹಾರ, ಜೊತೆಗೆ ನಿಮಗೆ ಈ ಶತ್ರು ಬಾಧೆ, ಮಾಟ ಮಂತ್ರ, ದೃಷ್ಟಿ ದೋಷಗಳಿದ್ದರೆ ಪರಿಹಾರ, ಇದೆಲ್ಲದಕ್ಕೂ ಒಂದು ಮಂತ್ರ ಪರಿಹಾರಗಳನ್ನು ಹೇಳ್ತಾನೆ. ಈ ವಿಡಿಯೋ ದಯವಿಟ್ಟು ಬಹಳ ಪ್ರಮುಖವಾಗಿರಲಿದೆ. ನಿಮಗೆ ಮಂತ್ರ ಪರಿಹಾರಗಳನ್ನು ಹೇಳ್ತಾನೆ. ಇದಕ್ಕೆ ನೀವೇ ಮಾಡ್ಕೊಳ್ಬಹುದಾದ ಮಂತ್ರ ಪರಿಹಾರಗಳು ಆಯ್ತಲ್ವಾ. ಸೊ ಅದರಿಂದ ನೀಟಾಗಿ ನೋಡಿ, ವಿಡಿಯೋ ಎಂಡ್ ತನಕ ನೋಡಿ ಹಾಗೂ ಶೇರ್ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ರೀಚ್ ಆಗಬೇಕು ಈ ವಿಡಿಯೋ. ಬೇಗ ಶೇರ್ ಮಾಡಿ ಈ ವಿಡಿಯೋನ. ಏನಪ್ಪ, ನೀವು ಸಿಂಹರಾಶಿಯವರಾಗಿದ್ದು ನಿಮಗೇನಾದರೂ ತುಂಬ ಭಯ ಆಗ್ತಾ ಇದೆ ಅಂದರೆ, ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಏನು ಭಯ ಇರಲ್ಲ. ಸಾಮಾನ್ಯವಾಗಿ ನಾನು ಏನು ಕೇಳ್ತಾ ಇದ್ದೀನಿ ನಿಮ್ಮ ಮಾತನ್ನ ಅಂದರೆ, ಭಯ ಅಂದರೆ ಆ ಥರ ಅಲ್ಲ, ಒಂದು ನೆಗೆಟಿವ್ ಎನರ್ಜಿ ಬಗ್ಗೆ. ಯಾರೋ ಮಾಟ ಮಂತ್ರ ಮಾಡಿಸಿದಾರಂತಲೋ, ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತಲೋ, ಅಥವಾ ತುಂಬ ದೃಷ್ಟಿಯಾಗಿ ಒಂಥರ ಭಯಭೀತದ ವಾತಾವರಣ, ನೆಮ್ಮದಿಯಿಂದ ನಿದ್ದೆ ಬರಲ್ಲ, ಒಂಥರ ಭಯ ಆಗತ್ತೆ, ಮಧ್ಯರಾತ್ರಿ ನಿದ್ದೆ ಬರಲ್ಲ, ಒಂಥರ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಗುರುಗಳ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತಲೋ, ಅಥವಾ ನೀವು ಸಿಂಹರಾಶಿಯವರಾಗಿದ್ದು ನೀವು ಎಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲೆಲ್ಲ ಶತ್ರುಗಳು, ದುಶ್ಮನ್ ಕಹಾಯ ಅಂದರೆ ಊರು ತುಂಬ ಹೇಗುರುಳೆ ಅನ್ನೋ ಥರದ ಪರಿಸ್ಥಿತಿಯಲ್ಲಿ ನೀವಿದ್ರೆ, ನೆಮ್ಮದಿಯಿಂದ ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕೆ ಕೊಡಲ್ಲ, ತೊಂದರೆ ಕೊಡ್ತಾನೇ ಇರ್ತಾರೆ ಮೇಲಿಂದ ಅನ್ನುವಂಥದ್ದೇನಾದ್ರು ನಿಮ್ಮ ಇದಾಗಿದ್ದರೆ, ನಿಮಗೆ ಒಂದು ಅದ್ಭುತವಾದ ಮಂತ್ರವನ್ನು ಕೊಡ್ತಾನೆ. ಸಿಂಹರಾಶಿಯವರ ಎಲ್ಲ ಶತ್ರುಬಾಧೆ, ಮಾಟ ಮಂತ್ರ, ದೃಷ್ಟಿ ದೋಷ, ಆಮೇಲೆ ಈ ತೊಂದರೆ ಕೊಡೋರು, ನೀವು ಜಾಬೇ ಮಾಡ್ತಾ ಇರಬೇಕು ಅಂತೇನಿಲ್ಲ, ನೀವು ಅಂಗಡಿ ಇತ್ಯಾದಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಆಗಿದ್ರು ಕೂಡ ಶತ್ರುಗಳಿಗೇನು ಕೊರತೆ ಇರಲ್ಲ ಆಯ್ತಾ. ಹೆಂಗಾರು ಮಾಡಿ ನಿಮಗಾಗುವ ಲಾಭ ಹಾಳು ಮಾಡಬೇಕು, ನಿಮಗೆ ಬರ್ತಾ ಇರೋ ಬಿಸ್ನೆಸ್ ಕಿತ್ಕೋಬೇಕು, ಈ ಥರ ಇರದೇ ಇರುತ್ತೆ. ಸೊ ಏನಾಗ್ಬಿಡುತ್ತೆ, ಈ ಥರ ಸಿಂಹರಾಶಿಯವರಿಗಿರುವ ಎಲ್ಲ ಶತ್ರು ನಿವಾರಣೆ ಮಾಡಬೇಕಲ್ಲ. ಒಂದು ಪವರ್ಫುಲ್ ಆದಂತಹ ಆಂಜನೇಯ ಸ್ವಾಮಿ ಮಂತ್ರ ಹೇಳ್ತೇನೆ. ಸಿಂಹರಾಶಿಯವರ ಎಲ್ಲ ಶತ್ರು ಬಾಧೆಗಳನ್ನು ಪರಿಹಾರ ಮಾಡುವ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ. ಪಂಚಮುಖಿ ಆಂಜನೇಯ ಅಂದ್ರೆ ಪೃಥ್ವಿ, ಅಪ್, ತೇಜು, ವಾಯು, ಆಕಾಶ ಅಂತ. ಪೃಥ್ವಿ ಭೂಮಿ, ಪೃಥ್ವಿ, ಅಪ್ ಅಂದ್ರೆ ನೀರು ಅಂತ, ಅಪಹ ಅಂತ ಆಯ್ತಾ. ನೀರು, ಭೂಮಿ, ನೀರು, ಆಕಾಶ, ಆಮೇಲೆ ಜಲ, ಅಗ್ನಿ, ಈ ಬೆಂಕಿ, ಈಗ 5 ಎಲಿಮೆಂಟ್ಸ್ ಅಂತೀವಲ್ಲ, ಪೃಥ್ವಿ, ಅಪ್, ತೇಜು, ವಾಯುರಾಕ, ಪಂಚಭೂತಗಳು ಅಂತ. ಸೊ ಪಂಚಭೂತಗಳಲ್ಲಿಯೂ ಸಹ ನಿಮಗೆ ಯಾವುದೇರಿಂದಲೂ ಸಮಸ್ಯೆ ಆಗಬಾರದು ಅಂತ ಆಯ್ತಲ್ವಾ. ಸೊ ಆ ಥರ ನಿಮಗೆ ಅದ್ಭುತವಾದಂತಹ ಶಕ್ತಿ ಚೈತನ್ಯ ನಿಮ್ಮಲ್ಲಿ ತುಂಬುವಂತಹ ಪಂಚಮುಖಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಮಂತ್ರವನ್ನ ಈಗ ನಾನು ನಿಮಗೆ ಕೇಳಿಸ್ತೇನೆ. ಅದನ್ನ ದಯವಿಟ್ಟು ನೀವು ಬರೆದಿಟ್ಕೊಂಡ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಎದ್ದು ಜಪ ಮಾಡಿ. ಒಂದು 108 ಬಾರಿ ಆ ಒಂದು ಮಂತ್ರವನ್ನು ಜಪ ಮಾಡ್ಕೊಂಡು ನೀವು ಆಫೀಸಿಗೆ ಬನ್ನಿ, ನೋಡೋಣ ಯಾವ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾರೆ ಅಂತ. ನಿಮ್ಮ ಮುಖದ ತೇಜಸ್ಸೇ ಅದ್ಭುತವಾಗಿರುತ್ತೆ, ಯಾರು ನಿಮ್ಮ ಸುದ್ದಿಗೆ ಬರಲ್ಲ. ಅಥವಾ ಮಲ್ಕೊಂಡಾಗ ಭಯ ಆಗೋದು, ಅಥವಾ ಎಲ್ಲೋ ನೆಗೆಟಿವ್ ಎನರ್ಜಿ, ಕೆಲವರು ಪ್ರಯಾಣ ಮಾಡಬೇಕಾದ್ರೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತೀವಿ ಗುರುಳೆ, ನೆಗೆಟಿವ್ ಎನರ್ಜೀಸು, ನಂಗೆ ಮನೆಗೆ ಬಂದ್ಬಿಡ್ತೀವಿ ಗುರುಳೆ ಅಂತ ಹೆದರ್ತಾರೆ. ಏನೂ ತೊಂದರೆ ಇಲ್ಲ ಆಯ್ತಲ್ವಾ. ನೀವು ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಈ ಒಂದು ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಮಂತ್ರವನ್ನು ಜಪ ಮಾಡಿದ್ರೆ ಸಾಕು, ನಿಮ್ಮ ಎಲ್ಲ ಬಾಧೆಗಳು ಪರಿಹಾರವಾಗುತ್ತೆ. ಈ ಮಂತ್ರವನ್ನು ಈಗ ಹೇಳ್ತೇನೆ, ದಯವಿಟ್ಟು ಅದನ್ನು ಬರೆದಿಟ್ಕೊಂಡು ಆ ಒಂದು ಮಂತ್ರವನ್ನು ಜಪ ಮಾಡಿ. ಇಲ್ಲ ಅದ್ರ ಜೊತೆಗೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಏನು ಬೇಕಂದ್ರೆ ಅದೇ ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ 30ನೇ ತಾರೀಕು ಆಯ್ತಲ್ವಾ. ಅಮಾವಾಸ್ಯೆ, ನಾಳೆನೇ ಅಮಾವಾಸ್ಯೆಗೆ ಮಾಡ್ತಾ ಇದ್ದೀವಿ ಸೋಮವಾರ ದಿವಸ. ಸೊ ಅದರಿಂದ ನಿಮಗೆ ಅದ್ಭುತವಾದಂತಹ ಪರಿಹಾರ ಏನಪ್ಪಾ ಅಂದ್ರೆ, ಹೋಮವೂ ಮಾಡ್ತಿದ್ದೇವೆ, ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಏನಿದೆ, ಸಿಂಹ ರಾಶಿ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರೆ ಶತ್ರು ನಿವಾರಕ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಒಂದು ಹೋಮವನ್ನು ಮಾಡಿ ಈ ವೈಢೂರ್ಯ ರತ್ನದ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ನಿಮಗೆ. ಸೊ ಅದು ಕೂಡ ನಿಮಗೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಇದು ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂದ್ರೆ ನೀವೇ ಮಾಡ್ಕೊಳ್ಬಹುದು, ಕೇಳಿಸ್ಕೊಳ್ತಾ ಇರಬಹುದು, ಇಲ್ಲ ಅಂದ್ರೆ ಈ ಒಂದು ರತ್ನ ಧಾರಣೆ ಕೂಡ ಮಾಡ್ಕೊಳ್ಬಹುದು. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ
ರಾಮದೂತಾಯ ಸ್ವಾಹ. ಇನ್ನೊಂದು, ನೀವು ಸಿಂಹರಾಶಿಯವರಾಗಿದ್ದು ಆರೋಗ್ಯ ಬಾಧೆ ನೋಡಿ. ಮುಂದೆ ಅಷ್ಟಮ ಶನಿ ಕೂಡ ಪ್ರಾರಂಭವಾಗಲಿದೆ ಏಪ್ರಿಲಿಂದ ಆಚೆಗೆ ಅಲ್ವಾ. ಸೊ ಈಗಲಿಂದನೇ ಆರೋಗ್ಯ ಸದೃಢ ಮಾಡಬೇಕು. ಆಗಲೇ ಈಗ ಆಲ್ರೆಡಿ ಬಹಳಷ್ಟು ಸಿಂಹರಾಶಿಯವರಿಗೆ ಕೆಲವಿಷ್ಟು ಸುಮಾರು ಡಾಕ್ಟರ್ಗಳಾಗೋದು ಇವುಗಳ ಇನ್ನೂ ಆರೋಗ್ಯ ಸರಿ ಹೋಗಲಿಲ್ಲ ಅಂತಲೋ, ಅಥವಾ ಸುಮಾರು ಬೇರೆ ಬೇರೆ ಥರ ಔಷಧಿ ಮಾಡಿದೆ, ಆಯುರ್ವೇದ ಮಾಡಿದೆ, ಇಂಗ್ಲೀಷ್ ಮೆಡಿಸಿನ್ ಮಾಡಿದೆ, ಹೋಮಿಯೋಪತಿ ಮಾಡಿದೆ, ತಲೆ ಕೆಟ್ಟೋಯ್ತು, ಹುಷಾರಾಗ್ತಾ ಇಲ್ಲ ಅಂತಲೋ, ಏನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತಲೋ, ಈ ಥರದ ಬಾಧೆಗಳಿದೆ. ಯಾಕಂದರೆ ಅಷ್ಟಮ ಶನಿವರೆಗಿನ ಮುಂಚೆ ಆರೋಗ್ಯ ಸರಿ ಮಾಡ್ಕೋಬೇಕು ನೀವು. ಅಥವಾ ಈ ಆಕ್ಸಿಡೆಂಟ್ ಇತ್ಯಾದಿ ಭಯ ನಿವಾರಣೆ ಆಗಬೇಕು, ಮೃತ್ಯು ಭಯಗಳು ಪರಿಹಾರವಾಗಬೇಕು ಅಂತಂದರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಅಂತ ಬರ್ತಿದ್ರೆ ನೀವು ಬರೆದಿಟ್ಕೊಳ್ಳೋಕ್ಕಾಗಲ್ಲ, ಕೇಳಿಸ್ಕೊಳ್ಬಹುದು. ಶ್ರುತಿ ಅಂದರೆ ಕೇಳಿಸ್ಕೊಳ್ಳೋದು ವೇದ ಮಂತ್ರಗಳನ್ನು. ಸೊ ಅದರಿಂದ ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಆಯಿತಾ. ಈಗ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರವನ್ನು ನಾನೇನು ಹೇಳ್ತೇನೆ, ಈ ಮಂತ್ರವನ್ನು ಡೈಲಿ ನೀವೊಂದು 28 ಬಾರಿ ಅಥವಾ 108 ಬಾರಿ ಅಥವಾ 54 ಬಾರಿ ಕೇಳಿಸ್ಕೊಳ್ತಾ ಇದ್ರೆ, ಅದು ರಿಪೀಟೆಡ್ ಕೇಳಿಸ್ಕೊಳ್ತಾ ಇದ್ರೆ ಏನಾಗುತ್ತೆ, ನಿಮಗೆ ಆ ಆರೋಗ್ಯ ಬಾಧೆಗಳು ಪರಿಹಾರ ಆಗುತ್ತೆ. ಎಂಥದ್ದು ಆರೋಗ್ಯ ಬಾಧೆ ಬೇಕಾರಾಗಲಿ. ಷಟ್ ಪ್ರಣವ ಮಹಾಮೃತ್ಯುಂಜಯ ಅಂದರೆ ಒಳ್ಳೆ ಡಾಕ್ಟರ್ಗಳು ಸಿಗ್ತಾರೆ, ಒಳ್ಳೆ ಔಷಧಿ ಸಿಗುತ್ತೆ, ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮಗೆ ಮಂತ್ರವೇ ಅಲ್ಲೋದು ಮಾಡದೇ ಇರಬಹುದು, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಆದರೆ ಆ ಮಂತ್ರಕ್ಕೆ ಉತ್ತಮ ಮಾರ್ಗ ತೋರಿಸುವ ಶಕ್ತಿ ಇದೆ, ಆಯ್ತಲ್ವ. ಸೊ ನೀವು ಜಪ ಮಾಡಿದ್ರೆ ಸಾಕು, ಶ್ರದ್ಧಾ ಭಕ್ತಿಯಿಂದ ನೀವು ಜಪ ಮಾಡಬೇಕು, ಅಥವಾ ಕೇಳಿಸ್ಕೊಂಡ್ರೆ ಸಾಕು. ಇದನ್ನ ನೀವು ರಿಪೀಟ್ ಮಾಡೋಕ್ಕಾಗಲ್ಲ, ಕೇಳಿಸ್ಕೊಂಡ್ರೆ ಸಾಕು ಈ ಮಂತ್ರವನ್ನು. ಬೀಜಾಕ್ಷರಗಳ ಸಹಿತ ವೇದ ಮಂತ್ರ ಇದು, ಆದ್ದರಿಂದ ಇದನ್ನ ಕೇಳಿಸ್ಕೊಳ್ಳಿ, ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಇನ್ನು ಫಾರ್ ಸಪೋಸ್ ನಿಮಗೆ ಇದ್ರ ಜೊತೆಗೆ ಇನ್ನೂ ಪವರ್ಫುಲ್ ಆಗಿರ್ಬೇಕಂತಂದ್ರೆ, ನಾವು ಇದೇ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾಳೆ 30ನೇ ತಾರೀಕು ಅಮಾವಾಸ್ಯೆ ದಿವಸ ಸೋಮವಾರ. ಸೊ ಅದರಲ್ಲೂ ಕೂಡ ಈ ವಿಶೇಷವಾದಂತಹ ವೈಢೂರ್ಯ ರತ್ನದ ಉಂಗುರ ನಿಮಗೆ ಎನರ್ಜೈಸ್ ಆಗಿರುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸ್ವಃ ಭುವಃ ಭೂಃ ಓಂ ಸಹ ಜೂಂ ಹೌಂ ಓಂ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸ್ವಃ ಭುವಃ ಭೂಃ ಓಂ ಸಹ ಜೂಂ ಹೌಂ ಓಂ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸ್ವಃ ಭುವಃ ಭೂಃ ಓಂ ಸಹ ಜೂಂ ಹೌಂ ಓಂ. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಒಂದು ವಿಚಾರ ಹೇಳಿದೆ, ನೀವು ಸಿಂಹರಾಶಿಯವರಾಗಿದ್ದು ನಿಮಗೆ ಹಣಕಾಸಿನ ಕಿರಿಕಿರಿ, ದುಡ್ಡು ಕಾಸು ವಿಚಾರದಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ, ಅಥವಾ ಕೌಟುಂಬಿಕ ವಿಚಾರಗಳು ತುಂಬಾ ತೊಂದರೆ ತಾಪತ್ರಯಗಳಾಗ್ತಾ ಇದ್ರೆ, ಕೇತು ಗ್ರಹ ನಿಮಗೆ ದ್ವಿತೀಯದಲ್ಲಿದ್ದಾನೆ, ಕುಟುಂಬ ಧನಸ್ಥಾನದಲ್ಲಿದ್ದಾನೆ, ಗೋಚಾರ ಮೇತನಿಕನು ಇರ್ತಾನೆ. ಅದರಿಂದ ಇದನ್ನ ಕೇತು ಆರಾಧನೆಯನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. 30ನೇ ತಾರೀಕು ಕೇತು ಜಯಂತಿ. ನೀವು 10 ದಿವಸ ಬೆಳಗ್ಗೆ ಎದ್ದು ಸ್ನಾನದಲ್ಲಿ ಒಂದು ಬಿಳಿ ಪೇಪರ್ನಲ್ಲಿ ಓಂ ಕೇತು ಗ್ರಹಾಯ ನಮಃ, ಓಂ ಕೇತು ಗ್ರಹಾಯ ನಮಃ ಒಂದು 108 ಬಾರಿ ಬರೀರಿ. ಅಥವಾ ಓಂ ಕೇತವೇ ನಮಃ, ಓಂ ಕೇತವೇ ನಮಃ, ಓಂ ಕೇತವೇ ನಮಃ ಒಂದು 108 ಬಾರಿ ಬರೀರಿ. ಬಿಳಿ ಪೇಪರ್ನ ಮಡಚಿ ಅದರಲ್ಲಿ ಸ್ವಲ್ಪ ದಕ್ಷಿಣ ಇಡಿ, ಒಂದು 10-20 ನಿಮ್ಮ ಕೈಲಿ 100 ಒಂದು ಸ್ವಲ್ಪ ದುಡ್ಡು ಇಡಿ, ಅದನ್ನು ಮಡಚಿ ನೀಟಾಗಿ ಆ ದುಡ್ಡು ಪೇಪರ್ ಸಹಿತ ಗಣೇಶನ ದೇವಸ್ಥಾನದ ಹುಂಡಿಲಿ ಹಾಕ್ಬಿಡಿ. 30ನೇ ತಾರೀಕೆ ಮಾಡಬೇಕು ಈ ಕೆಲಸನ, ಯಾಕೆಂದ್ರೆ ಅವತ್ತಿನ ದಿವಸ ಕೇತು ಜಯಂತಿ. ಸೊ ಕೇತು ಜಯಂತಿ ದಿವಸ ನೀವೊಂದು ಬಿಳಿ ಹಾಳೆಯಲ್ಲಿ 108 ಬಾರಿ ಓಂ ಕೇತವೇ ನಮಃ ಅಂತ ಬರೆದು ಕೇತುವಿನ ಅಭಿಮಾನಿ ದೇವರಾದ ಗಣಪತಿ ದೇಗುಲದಲ್ಲಿ ಅದನ್ನು ಮಡಿಸಿ ಅದನ್ನು ಹುಂಡಿಯಲ್ಲಿ ದಕ್ಷಿಣ ಸಹಿತ ಸಮರ್ಪಣೆ ಮಾಡಿದಾಗ ಅದ್ಭುತವಾದ ಪವರ್ ನೀವೇ ಮಾಡ್ಕೊಳ್ಬಹುದು ಅದನ್ನು, ಅಲ್ವಾ. ಸೊ ಖಂಡಿತವಾಗಿ ಅವತ್ತು ದಿವಸ ಆ ಕೆಲಸ ಮಾಡಿ, ನಿಮ್ಮ ಈ ಒಂದು ಸಮಸ್ಯೆಗಳು ಪರಿಹಾರವಾಗತ್ತೆ. ಇನ್ನೂ ಪವರ್ಫುಲ್ ನಾವು ಮಾಡ್ತಕ್ಕಂಥದ್ದು, 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ಕೇತುವಿನ ರತ್ನವಾದಂತಹ ಈ ವೈಢೂರ್ಯ ರತ್ನದ ಉಂಗುರವನ್ನು ಅದರಲ್ಲಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಸೊ ಒಂದು ವೈಢೂರ್ಯ ರತ್ನದ ಉಂಗುರ, ಸಹಸ್ರ ಕೇತು ಶಾಂತಿ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಮ. ಅಷ್ಟೇ ಅಲ್ಲ, ನೀವು ಸಿಂಹರಾಶಿಯವರಾಗಿದ್ದು ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಅಥವಾ ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ದಾಂಪತ್ಯ ಸರಿ ಇಲ್ಲ ಅಂತಂದಾಗ ಸ್ವಯಂವರ ಪಾರ್ವತಿ ಹೋಮದಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲೇ ಎನರ್ಜೈಸ್ ಆಗಿ ನಿಮಗೆ ಕೊಡುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಆಯ್ತು. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ನಂಬರ್ಗೆ ಬೇಗ
ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಯಾವುದೇ ರೀತಿ ಸಮಸ್ಯೆಗಳಿದ್ರು ಪರಿಹಾರವಾಗಲಿ. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.